ಇನ್ನು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಎಚ್.ಸಿ. ಮಹದೇವಪ್ಪನವರು ಪದೇ ಪದೇ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಬಟ್ ಈಗ ಸಿಎಂ ತವರಲ್ಲೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಅಪಮಾನವಾಗಿದೆ. ಮಾತಿನ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿ ಸಿದ್ದರಾಮಯ್ಯನವರು ಭಾಷಣವನ್ನ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರೇ ಇದೇನಾ ನಿಮ್ಮ ಮಾತಿನ ಬದ್ಧತೆ ಅನ್ನುವ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಕಾರಣ ಇಷ್ಟೇ, ನಿರ್ಮಾಣ ಹಂತಕ್ಕೆ ಅರ್ಧದಲ್ಲೇ ನಿಂತಿರುವಂಥದ್ದು. ನಿರ್ಮಾಣ ಹಂತದ ಕಟ್ಟಡ ಅಂಬೇಡ್ಕರ್ ಭವನ ಅರ್ಧದಲ್ಲೇ ನಿಂತಿದೆ ಅಂತ ಸಿದ್ದರಾಮಯ್ಯನವರು ಪ್ರತಿ ಬಾರಿ ನೋಡಿ ಭಾಷಣದಲ್ಲಿ ಅಂಬೇಡ್ಕರ್ ಅವರ ಉಲ್ಲೇಖ ಪ್ರಸ್ತಾಪ ಮಾಡ್ತಾರೆ, ಸಂವಿಧಾನದ ಪ್ರಸ್ತಾಪ ಮಾಡ್ತಾರೆ. ಎಚ್.ಸಿ. ಮಹದೇವಪ್ಪನವರು ಕೂಡ ಸಂವಿಧಾನದ ಪ್ರಸ್ತಾಪ ಮಾಡ್ತಾರೆ. ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೋತಾರೆ, ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಬಟ್ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಅಂಬೇಡ್ಕರ್ ಭವನ ಇನ್ನೂ ನಿರ್ಮಾಣ ಹಂತದಲ್ಲೇ ಇರುವಂಥದ್ದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಬರೋಬ್ಬರಿ 14 ವರ್ಷಗಳಿಂದ ಇದರ ಕಾಮಗಾರಿ ನಡೀತಾ ಇದೆಯಂತೆ. ಕಳೆದ 14 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಭವನ ಇದು. ಇನ್ನು ಶಂಕುಸ್ಥಾಪನೆ ಮುಗಿಯಿತು, ಎಲ್ಲವೂ ಆಗಿದೆ, ಬಟ್ ಯೂಸ್ ಆಗ್ತಾ ಇಲ್ಲ, ಬಳಕೆಗೆ ಬರ್ತಾ ಇಲ್ಲ ಅಂತ. ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಅಂಬೇಡ್ಕರ್ ಭವನ ಇದು. 2011ರಲ್ಲಿ ಶಂಕುಸ್ಥಾಪನೆ ಆಗುತ್ತೆ ಭವನ ನಿರ್ಮಾಣಕ್ಕೆ. ಈವರೆಗೂ ಕೂಡ ಭವನ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿಲ್ಲ. ಲೆಕ್ಕ ಹಾಕ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡುವುದಾಗಿ ಹುಸಿ ಭರವಸೆಯನ್ನು ಕೂಡ ಕೊಟ್ಟಿದೆ. ಏಪ್ರಿಲ್ 14 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ. ಇದರ ಒಳಗಾಗಿ ಕಾಮಗಾರಿ ಮುಗಿಸ್ಬೇಕು, ಇಲ್ಲವಾದರೆ ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ. ಇದು ಸರ್ಕಾರಕ್ಕೆ ದಲಿತ ಮುಖಂಡರ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಬರೋಬ್ಬರಿ 14 ವರ್ಷ ಆಯಿತು ಶಂಕುಸ್ಥಾಪನೆ ನೆರವೇರಿ. ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಭವನ ಇದು. 2021ರಲ್ಲಿ ಅಂದರೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಈ ಹಿಂದೆ ಆಗ ಶಂಕುಸ್ಥಾಪನೆ ನೆರವೇರುತ್ತಂತೆ. ಇಲ್ಲಿಯವರೆಗೂ ಕೂಡ ಪೂರ್ಣಗೊಂಡಿಲ್ಲ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ, ಏಪ್ರಿಲ್ 14ರ ಒಳಗಾಗಿ ಇದನ್ನು ಪೂರ್ಣಗೊಳಿಸಿ ಅಂತ ಹೇಳಿ. ಇಲ್ಲ ಅಂದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು 2011-12ರಲ್ಲಿ ಪ್ರಾರಂಭ ಆಯಿತು. ಆಗ ಗೌರ್ಮೆಂಟ್ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲಿ ಶಂಕುಸ್ಥಾಪನೆ ಆಯಿತು. ಇಲ್ಲಿಗೆ ಸುಮಾರು 13ರಿಂದ 14 ವರ್ಷಗಳಾಗಿದೆ. ಈ 13-14 ವರ್ಷದಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಈ ನಮ್ಮ ಅಂಬೇಡ್ಕರ್ ಭವನದ ಬಗ್ಗೆ ಅಷ್ಟು ಕಾಳಜಿ ವಹಿಸಿಲ್ಲ. ಇಲ್ಲಿ ನೂರಾರು ಪ್ರತಿಭಟನೆಗಳು ನಡೆದಿದೆ, ನೂರಾರು ಹೋರಾಟಗಳು ನಡೆದಿದೆ. ಆದ್ರೂ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೇನೆ ಕಾಮಗಾರಿನ ವಿಳಂಬ ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡುತ್ತಿರೋ ಉದ್ದೇಶ ಏನೋ, ಧರಣಿ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿರೋದೇನಪ್ಪ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ಯಾವುದೇ ರೀತಿ ಅನುದಾನ ಬಿಡುಗಡೆ ಮಾಡಿಲ್ಲ, ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಈ ನಮ್ಮ ಮುಂದಿನ ಈ 2025 ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ಒಳಗೆ ಕಾಮಗಾರಿ ಪ್ರಾರಂಭ ಮಾಡಲಿಲ್ಲ ಅಂತಂದ್ರೆ ಇದೇ ಸ್ಥಳದಿಂದ ಮೈಸೂರಿನಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ಕಪ್ಪು ಬಾವುಟನ ಪ್ರದರ್ಶನ ಮಾಡಬೇಕಾಗುತ್ತೆ. ಈ ಮೂಲಕ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಮುಖ್ಯವಾಗಿ ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪನವರು ಅಂತ ಹೇಳಿದ್ರೆ ಭಾಷಣದಲ್ಲಿ ಪದೇ ಪದೇ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ಗೊತ್ತಿಲ್ವಂತ ಈ ವಿಚಾರ ಅವರಿಗೆ, ಜೊತೆಗೆ ಏನು ಕಾರಣ ಇರ್ಬೋದು ವಿಳಂಬಕ್ಕೆ? ಎಸ್ ಮಹೇಶ್, ಏನು ಕಾಂಗ್ರೆಸ್ ಸರ್ಕಾರ ಪ್ರತಿ ವೇದಿಕೆಯಲ್ಲೂ ಕೂಡ ಸಂವಿಧಾನ ಹಾಗೂ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಮಾತುಗಳನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಸಿಎಂ ತವರು ಜಿಲ್ಲೆ ಹಾಗೂ ಎಚ್.ಸಿ. ಮಹದೇವಪ್ಪನವರ ಉಸ್ತುವಾರಿ ಇರ್ತಕ್ಕಂತಹ ಮೈಸೂರು ಜಿಲ್ಲೆಯ ಹೃದಯ ಭಾಗದಲ್ಲಿರ್ತಕ್ಕಂತಹ ಅಂಬೇಡ್ಕರ್ ಭವನ ಏನು ನೆನೆಗುದಿಗೆ ಬಿದ್ದಿದೆ ಕಾಮಗಾರಿ, ಇದು ಅವರ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನುವಂಥದ್ದು ಈಗ ದಲಿತ ಮುಖಂಡರುಗಳ ಆಕ್ರೋಶ ಆಗಿರ್ತಕ್ಕಂಥದ್ದು. 2001ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿದಂತ ಈ ಒಂದು ಅಂಬೇಡ್ಕರ್ ಭವನ ಕಳೆದ 14 ವರ್ಷದಿಂದ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಈ ಒಂದು ಕಳೆದ ಡಿಸೆಂಬರ್ 6ರ ಏನು ಅಂಬೇಡ್ಕರ್ ಪರಿನಿಬ್ಬಾಣದ ದಿನದಂದು ಒಂದು ಡೆಡ್ಲೈನ್ ಅನ್ನ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲಾಗಿತ್ತು. ದಲಿತ ಮುಖಂಡರುಗಳು ಸಾಂಕೇತಿಕ ಪ್ರತಿಭಟನೆಯ ಮೂಲಕ ಡಿಸೆಂಬರ್ 6ರವರೆಗೆ ಅವರ ಪರಿನಿಬ್ಬಾಣದ ದಿನದಂದು ಮತ್ತೆ ಮರು ಕಾಮಗಾರಿಯನ್ನ ಕೈಗೊಳ್ಳಬೇಕು, ಈ ಕಾಮಗಾರಿಯನ್ನ ಏಪ್ರಿಲ್ 14ರ ಒಳಗಾಗಿ ಮುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಾಂಕೇತಿಕ ಪ್ರತಿಭಟನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಆದ್ರೂ ಕೂಡ ಸಾಂಕೇತಿಕ ಪ್ರತಿಭಟನೆ ಒಂದು ವೇಳೆಯಲ್ಲಿ ಹುಸಿ ಭರವಸೆಯನ್ನ ಕೊಟ್ಟಿದ್ದಂತಹ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುವಂತಹದ್ದಾಗ್ಲಿ ಅಥವಾ ಕಾಮಗಾರಿಗೆ ಹಣವನ್ನ ಮೀಸಲಿಡ್ಲಿಕ್ಕೆ ಸಂಪೂರ್ಣ ನಿರ್ಲಕ್ಷ್ಯವನ್ನ ತೋರಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಗಳನ್ನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮಾಡಿ ಇದು ಏಪ್ರಿಲ್
ಏಪ್ರಿಲ್ 14ರ ಒಳಗಾಗಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಒಂದು ಪೂರ್ಣಗೊಳಿಸಬೇಕು ಅನ್ನುವಂತಹ ಡೆಡ್ಲೈನ್ ಅನ್ನು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂತಹದ್ದು. ಒಂದು ವೇಳೆ ಈ ಬಜೆಟ್ ನಲ್ಲಿ ಏನಾದ್ರೂ ಅದಕ್ಕೆ ಹಣ ಮೀಸಲಿರಿಸಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳದೆ ಇದ್ರೆ ಮೈಸೂರಿನಿಂದ ವಿಧಾನಸೌಧದವರೆಗೆ ದಲಿತ ಒಂದು ಏನು ಸಂಘಟನೆಗಳಿದೆ ಆ ಸಂಘಟನೆಗಳು ಒಂದು ಚಲೋಗೆ ಕರೆ ಕೊಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂತಹದ್ದು. ಮಹೇಶ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.